ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಅಂದರೆ ರಾಗಿ ರೊಟ್ಟಿ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ನಾವು ರಾಗಿ ರೊಟ್ಟಿಗೆ ಕಾಯಿ ಚಟ್ನಿಗೆ ಹುರ್ಕೋತೀವಿ. ಬೆಳ್ಳುಳ್ಳಿ, ಈರುಳ್ಳಿ, ಜೀರಿಗೆ, ಮೆಣಸು ಎಲ್ಲ ಹುರ್ಕೋತೀವಿ. ಹಾಗೆ ಕಾಯಿ ತುರ್ಕೊಂಡು ಸ್ವಲ್ಪ ಕಡಲೆ ಹಾಕೋತೀವಿ. ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಸ್ವಲ್ಪ ಹುಣಸೆಹಣ್ಣು ಆ್ಯಡ್ ಮಾಡ್ಕೋತೀವಿ. ಆಮೇಲೆ ಹಂಚು ಕಾಯ್ದಿದೆಯಾ ಅಂತ ನೋಡೋಕ್ಕೆ ರಾಗಿ ರೊಟ್ಟಿ ಬೆಳಿಬೇಕಲ್ಲ, ಅದಕ್ಕೋಸ್ಕರ ಹಂಚು ಕಾಯ್ದಿದೆಯಾ ಅಂತ ನೋಡ್ತಾ ಇದ್ದೀನಿ. ಹಂಚು ಕಾಯ್ದಿದೆ. ಯಾವ ಥರ ಗೊತ್ತಾಗುತ್ತೆ ಅಂದರೆ ಹಂಚು ಮೇಲೆ ಸ್ವಲ್ಪ ದೂರದಲ್ಲಿ ಹಿಂಗೆ ಕೈ ಇಕ್ಕಿದ್ರೆ ಹಬೆ ಹೊಡೆಯುತ್ತೆ. ಹಾಗೆಯೇ ತಣ್ಣೀರು ಬಿಸಿ ಆಗುತ್ತೆ ಹಂಚು ಕಾಯ್ದಿದ್ರೆ. ಆಮೇಲೆ ರೊಟ್ಟಿ ಬೆಳಿತೀವಿ. ನೋಡಿ, ನಮ್ಮ ಕಡೆ ಬಳಿಯೋ ರೊಟ್ಟಿ, ನಿಮ್ಮ ಕಡೆ ಯಾವ ರೊಟ್ಟಿ ಅಂತ ಕಮೆಂಟ್ ಮಾಡಿ. ನಿಮ್ಮ ಕಡೆ ಬಳಿಯೋ ರೊಟ್ಟಿನ ಇಲ್ಲ ತಟ್ಟ ರೊಟ್ಟಿನ ಅಂತ. ರೊಟ್ಟಿ ಬೆಳೆದಿಂದನೇ ತಣ್ಣೀರು ಸವರಬೇಕು. ಯಾಕೆ ಅಂದರೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಮೇಲೆ ಹಸಸ್ಗೆ ಒಡಕ್ಲಾಗಲ್ಲ. ಆಮೇಲೆ ಚೆನ್ನಾಗಿ ಹಬೆಗೆ ಬೇಯ್ಕೊಬಿಡುತ್ತೆ ತಟ್ಟೆ ಮುಚ್ಚಿದ್ರೆ. ಅದಕ್ಕೋಸ್ಕರ ನಾವು ತಟ್ಟೆ ಮುಚ್ತೀವಿ. ನನ್ನ ಮಗಳು ಇಲ್ಲಿ ಸೈಡಲ್ಲಿ ಬೂ ಅಂತ ಬಿಡ್ತೈತೆ. ತಟ್ಟೆ ಮುಚ್ಚಿದ್ಕೆ ಎಷ್ಟು ಬೇಗ ಬೇಯ್ಕತ್ತು, ನೀವೇ ನೋಡಿ ಬೇಕಾದರೆ. ರಾಗಿ ರೊಟ್ಟಿ ಕಾಯಿ ಚಟ್ನಿ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನಮ್ಮ ಅಪ್ಪಂಗೆ ಬೇಕಲ್ವಾ, ಅವರು ತೋಟದಲ್ಲಿ ಕಷ್ಟಪಡ್ತಾರೆ, ತೋಟದಲ್ಲಿ ಸಖತ್ ಕೆಲಸ ಇರುತ್ತೆ, ಮಾಡಬೇಕಲ್ವ, ಅದಕ್ಕೆ ಎನರ್ಜಿಗೆ ಅಂತೇಳಿ ರಾಗಿ ರೊಟ್ಟಿ ಕಾಯಿ ಚಟ್ನಿ ಮಾಡಿಕೊಟ್ಟಿದ್ದೆ. ನೋಡಿ ಎಷ್ಟು ಬೇಗ ಈಸಿಯಾಗುತ್ತೆ. ಬಟ್ ಬಳಿಯೋದು ತುಂಬ ಹುಷಾರಾಗಿ ಬಳಿಬೇಕು, ಕೇರ್ಫುಲ್ಲಾಗಿ ಬಳಿಬೇಕು. ಚೆನ್ನಾಗಿದೆ, ನೀವೇ ನೋಡಿ ಬೇಕಾದರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಕ್ಕಿ ರೊಟ್ಟಿಗೂ ಕಾಯಿ ಚಟ್ನಿಗೂ ಸಖತ್ ಮಸ್ತ್ ಟೇಸ್ಟು. ಬಟ್ ರಾಗಿ ರೊಟ್ಟಿ ಎಳ್ಕೊಳ್ಳೋದು ಅಂತ ರಾಗಿ ರೊಟ್ಟಿ ಮಾಡಿದ್ದೆ. ಆಮೇಲೆ ರಾಗಿ ರೊಟ್ಟಿ ಗಟ್ಟಿ ಚಟ್ನಿ, ನೀರು ಸಹ ಬಿಟ್ಕೊಳ್ಳಲ್ಲ ನಾವು, ಗಟ್ಟಿ ಚಟ್ನಿ ತಿಂತೀವಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಆಮೇಲೆ ಸ್ವಲ್ಪ ಬೇಗ ಅಪ್ಪ ಹಾಕ್ಕೊಡು ಅಂತಿದ್ರು, ಹಾಕ್ಕೊಟ್ಬಿಟ್ಟೆ. ಇವರೇ ನೋಡಿ ನಮ್ಮಪ್ಪ. ಆಮೇಲೆ ನಾನು ಸ್ವಲ್ಪ ತೋಟಕ್ಕೆ ಹೋಗಬೇಕಾಯಿತು. ತೋಟಕ್ಕೆ ಹೋಗಿ ಆಲ್ರೆಡಿ 1 ವರ್ಷ ಆಗಿತ್ತು. ಏಕೆಂದರೆ ನಾನು ಪ್ರೆಗ್ನೆಂಟು. ಆಮೇಲೆ ಹಿಂದೆನೇ ಡಿಲ್ವರಿ, ಬಾಣ್ತನ ಅದು ಇದು ಅಂದ್ಕೊಂಡು ನಾನು ಹೋಗೋಷ್ಟೊತ್ತಿಗೆ 2 ವರ್ಷ ಆಗೋಗಿತ್ತು ತೋಟಕ್ಕೆ. ನಾನು ತೋಟ ನೋಡಿ 2 ವರ್ಷ ಆಗಿತ್ತು. 2 ವರ್ಷದಲ್ಲಿ ಎಷ್ಟು ಸಣ್ಣ ಇದ್ದು ಅಂದರೆ ಅಷ್ಟು ಸಣ್ಣ ಇದ್ದು ಅಡಿಕೆ ಗಿಡಗಳು ಈಗ ಎಷ್ಟೆಷ್ಟು ದೊಡ್ಡ ಆಗಿದ್ದಾವೆ. ಇದಕ್ಕೆಲ್ಲ ನಮ್ಮ ಅಪ್ಪನ ಕಷ್ಟಪಟ್ಟಿರೋದು, ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಈ ಮರಗಳು ಬೆಳವಣಿಗೆಲೇ ಗೊತ್ತಾಗುತ್ತೆ. ಈ ಮರ ನೋಡಿ ಎಷ್ಟು ನಾನು ಹಾಕಿದ್ದು ಈ ಮರನ ಈಗ ಎಷ್ಟು ಉದ್ದ ಬೆಳೆದೈತೆ. ಬಟ್ ನಾನು ಅಂತ ಹೇಳಲ್ಲ, ನಮ್ಮ ಅಪ್ಪ ಅದಕ್ಕೆ ನೀರು ಕಸ ಎಷ್ಟು ಕೆಲಸ ಮಾಡಬೇಕು ಅಷ್ಟು ಮಾಡಿದೆ, ಎಷ್ಟು ಕಷ್ಟಪಟ್ಟಿದೆ. ನಮ್ಮಪ್ಪ ತೋಟಕ್ಕಾಗಿ ತುಂಬ ಕಷ್ಟಪಟ್ಟಿದೆ. ಆಮೇಲೆ ನೋಡಿ ಹೀಗೆ ತೋಟ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡಿ. ನಮ್ಮಪ್ಪ ಎಲ್ಲ ಉತ್ತಿ ಎಷ್ಟು ಚೆನ್ನಾಗಿ ಮಡಗಿದ್ದಾರೆ ಅಂತ ನಮ್ಮಪ್ಪ ಅಲ್ಲಿ ತೋರಿಸ್ತಾ ಇದ್ದಾರೆ. ನೋಡು ಆ ಅಡಿಕೆ ಮರ ನೋಡಿ, ಈ ಅಡಿಕೆ ಮರ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ. ಬಟ್ ನನಗಂತೂ 2 ವರ್ಷ ಆದಮೇಲೆ ನಮ್ಮ ತೋಟಕ್ಕೆ ಹೋಗಿದ್ದು ಆ ಖುಷಿನೇ ಬೇರೆ. ಆ ಖುಷಿನ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ಮಾತ್ರ ನಮ್ಮಪ್ಪ ತೋಟ ಮಾತ್ರ ಸಖತ್ತಾಗಿ ಮಡಗಿದೆ. ಆಮೇಲೆ ಬಂದು ನನ್ನ ಮಗಳನ್ನ ನಟಾಸ್ತಾ ಇದೆ ನಮ್ಮಪ್ಪ ಎಷ್ಟೇ ಕೆಲಸ ಮಾಡ್ಕೊಂಬಂದ್ರು ನನ್ನ ಮಗಳನ್ನ ನಟಾಸಿದ್ರೆ ಅವ್ರಿಗೇನೋ ಒಂಥರ ಖುಷಿ. ಮನೆ ಕಳೋದಲ್ಲ ನಂಗೆ ಸಾಕಾಗಿದೆ ಅಂತ ನನ್ನ ಮಗಳನ್ನ ನಟಾಸ್ಕೊಂಡಿರ್ತಾರೆ. ನೋಡಿ ಹೆಂಗೆ ನನ್ನ ಮಗಳು ಅಂತೂ ಅವ್ರ ತಾತ ಬಂದರೆ ಸಾಕು, ಎಂಥ ನಿದ್ದೆಯಲ್ಲಿದ್ರೂ ಎದ್ಬಿಡ್ತಾಳೆ, ಅಂತ ಕೂತ್ಕೊಬಿಡ್ತದೆ. ಅವ್ರ ತಾತ ಅಂದರೆ ಅದಕ್ಕೆ ಅಷ್ಟಿಷ್ಟ. ಆಮೇಲೆ ಹಿಂಗೆ ನಾನು ಕ್ಯಾಪ್ಚರ್ ಮಾಡ್ತಾಯಿದ್ದೆ ವೀಡಿಯೋನೆಲ್ಲ. ಹಾಗೆ ಒಂದು ಸ್ವಲ್ಪ ಮೀಶೋಯಿಂದ ಐಟಮ್ನ ತೊಗೊಂಡಿದ್ದೆ, ಅದನ್ನು ವೀಡಿಯೋ ಮಾಡ್ತಾಯಿದ್ದೆ. ಮಾಮೂಲಿ ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ತೋರಿಸ್ಬೇಕಲ್ಲ ಅದಕ್ಕೆ. ಆಮೇಲೆ ಹಿಂಗೆ ನೇಚರ್ ಚೆನ್ನಾಗಿತ್ತು, ನೇಚರ್ನ ವೀಡಿಯೋ ಕ್ಲಿಕ್ ಮಾಡಿಕೊಂಡೆ. ನೋಡಿ ನಮ್ಮೂರ ನೇಚರ್ ಎಷ್ಟು ಸಖತ್ತಾಗಿದೆ. ಮತ್ತು ಚಳಿಗಾಲದಲ್ಲಂತೂ ಆಷಾಢ ಟೈಮಲ್ಲಿ ಮೋಡಗಳು ನೋಡೋದೇ ಒಂದು ಚಂದ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.